ಪೂಜೆ ಎಲ್ಲ ಆಗಿದೆ. ಜಸ್ಟ್ ತೋರಿಸ್ತೀನಿ ಇಲ್ಲಿ ನೋಡಿ. ಬ್ರೂನು ಅಲ್ಲೇ ಚೇಂಜ್ ಆಗಿದ್ದಾನೆ. ಏನ್ ಮಾಡ್ತಾನೆ ಏನು ಹೇಳ್ತಾರಾ? 7ನೇ ಸೆಮ್ ಫುಲ್ ಪಾಸ್ ಮಾಡ್ಕೊಂಡಿದೀನಿ. 8ನೇ ಸೆಮ್. ಸೊ ಫ್ರೆಂಡ್ಸ್ ಅದು ಉಂಡೆ ಅಲ್ಲಿ ಪೀಸ್ ಇತ್ತು. ಕಾವ ಅಂತಾರಲ್ಲ ಇದು ಚೆನ್ನಾಗಿದೆ ಮತ್ತೆ ಕ್ವಾಂಟಿಟಿನೂ ಚೆನ್ನಾಗಿದೆ ತಾನೇ. ಮತ್ತು ನಾನು ಇದನ್ನೇ ಗೈಸ್ ಹೇಳಿದ್ದು ಲಡಕ್ ಫೀಲ್ ಕೊಡುತ್ತೆ ಅಂತ. ನಾನು ಹೋಗಿಲ್ಲ, ಕೆಲವೊಬ್ಬರದ್ದು ವಿಡಿಯೋ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬ್ಲಾಗ್ ಬಂದು ಶಿವರಾತ್ರಿ ಹಬ್ಬ. ಸೊ ಈಶಾ ಟೆಂಪಲಿಗೆ ಹೋಗ್ತಾ ಇದ್ದೀನಿ, ಬನ್ನಿ ಹೋಗೋಣ. ಇಲ್ಲಿ ಅಷ್ಟರಲ್ಲಿ ಮನೆಯೆಲ್ಲ ಪೂಜೆ ಎಲ್ಲ ಆಗಿದೆ. ಜಸ್ಟ್ ತೋರಿಸ್ತೀನಿ ಇಲ್ಲಿ ನೋಡಿ. ಬ್ರೂನು ಒಂದು ಆಯಿತು ಎಲ್ಲ ಪೂಜೆ. ಸೊ ಹಾಯ್ ಫ್ರೆಂಡ್ಸ್, ನೋಡಿ ಜೀವನದಲ್ಲಿ ಯಾರಿಗೂ ತೊಂದರೆ ಕೊಡಬಾರ್ದು. ಜಾಗ ಖಾಲಿ ಇದೆ ಅಂದಾಗ ಹಿಂದೆ ಬಂದು ಮನೆ ಕೊಡ್ಬೇಕು ಸುಮ್ಮನೆ ಆರಾಮಾಗಿ. ಯಾರ್ದು ಡಿಸ್ಟರ್ಬೆನ್ಸ್ ಇರಲ್ಲ. ನೋಡಿ ಹೇಳ್ತಿದ್ದೀನಿ, ಫುಲ್ ಪೀಸ್ ನೋಡಿ. ಮುಂದೆ ಸೀಟ್ ನಮಗ್ ಕೊಡಲ್ಲ, 2ನೇ ಸೀಟು ನಮಗ್ ಆಗಲ್ಲ. ಈ ಕಟ್ಟಲ್ಲಿ ಎಂತಕ್ ಜೀವನ ಮಾಡ್ಬೇಕು? ಎಕ್ಸ್ಟ್ರಾ ಇರೋದಕ್ಕೆ ಹೋದೆ, ಇಲ್ದೇ ಇದ್ದಿದ್ದು ಮುಚ್ಕೊಂಡ್ ಇಲ್ದೇ ಇದ್ದಿರೋ ಬತ್ತಾನೆ ಇರ್ಲಿಲ್ಲ. ಅಲ್ಲೇ ಚೇಂಜ್ ಆಗಿದ್ದಾನೆ. ಏನ್ ಮಾಡ್ತಾನೆ? ಏನು ತಿನ್ನೋದು, ಉಣ್ಣೋದು, ಮಲ್ಗೋದು. ಇನ್ನೇನ್ ಮಾಡ್ಬೇಕು ಮನುಷ್ಯ? ಅಷ್ಟೇ ಮನುಷ್ಯ ಇನ್ನೇನ್ ಮಾಡ್ಬೇಕು? ಓದೋದ್ ಬೇಡ. ಇವನ್ನ ಯಾರಾನ ಇಂಜಿನಿಯರಿಂಗ್ ಸ್ಟೂಡೆಂಟ್ ಅಂತ ಹೇಳ್ತಾರ? 7ನೇ ಸೆಮ್ ಫುಲ್ ಪಾಸ್ ಮಾಡ್ಕೊಂಡಿದೀನಿ. 8ನೇ ಸೆಮ್ ತಿಗ ಎತ್ಕೊಂಡಿದ್ದೀನಿ. ಈ ಯೆಲ್ಲೋ ಕಲರ್ ಹೂವ ನೋಡಂಟಿ. ಇವಾಗ ಅರ್ಧ ದಾರಿ ರೀಚ್ ಆಗಿದ್ದೀವ, ಇನ್ನೂ ಇಲ್ಲ ಅಲ್ಲ, ಇನ್ನೂ 1 ಅವರ್ ಇದೆ ಹೋಗೋದಕ್ಕೆ. ಬನ್ನಿ ಊಟ ಮಾಡೋದಕ್ಕೆ ಅಂತ ನಿಲ್ಸಿದೀವಿ. ಊಟ ಮಾಡಿಕೊಂಡು ತಿರ್ಗಾ ಮುಂದೆ ಹೋಗೋಣ. ಪನ್ನೀರ್ ಬಟರ್ ಮಸಾಲ ಕಾವ ಅಂತಾರಲ್ಲ ಇದು ಚಿಲ್ಲಿ ಪೈನಾಪಲ್ಲು, ಲೆಮನ್ ಮತ್ತು ಮ್ಯಾಂಗೋ ಇದೆ ಮ್ಯಾಮ್. ಲೆಮನ್ ಬಂದು ಡೈಜೆಷನ್ಗೆ ಮತ್ತು ಟ್ರಾವೆಲಿಂಗ್ ಟೈಮಲ್ಲಿ ವಾಮಿಟಿಂಗ್ ಬರುತ್ತಾರೆ ಆರ್ಕೊಂಡು ಒಳ್ಳೆ. ನಂಗೆ ನೆಲ್ಲಿಕಾಯಿ ಇಷ್ಟ ಇತ್ತು, ತೋರಿಸಿ ಅದೊಂದು ಪ್ಯಾಕೆಟ್. ಹಾಂ ಮ್ಯಾಮ್ ತೋರಿಸಿ. ಹಣ್ಣು ಕೂಡ ತೋರಿಸಿದ್ದೆ, ಬಿಡಿಸ್ಕೋಬೋದು ಮ್ಯಾಮ್ ನೀವು. ಅದೇ ಥರ ಬೇರೆ ಏನಾದರೂ ಬೇಕಾ? ಇಲ್ಲಿ ಅವ್ರದ್ದು ಒಂದು ಬ್ರ್ಯಾಂಡು ಓಪನ್ ಮಾಡಿದರು. ಅದು ಆಮ್ಲಾದು ಮತ್ತು ಹೆಲ್ತ್ ಬೆನಿಫಿಟ್ಸ್ ಏನೇನಿದೆ ಅದರದ್ದು. ಬಾರ್ಕ್ವಾಡಿ ಮತ್ತು ಅದು ಲೆಮನ್ದು ಡೈಜೆಷನ್ ಪ್ರಾಬ್ಲಮ್ಗೆ ಏನಾಯಿದ್ರೆ ಹೇರ್ ಫಾಲ್ಗೆ ಆ ಥರದ್ದೆಲ್ಲ ಮಾಡಿದರು. ಅವರು ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ಅವ್ರದ್ದು ಹೆಸ್ರು ಬಂದು ಗೋದೇಸಿ ಅಂತ. ತುಂಬ ಚೆನ್ನಾಗಿತ್ತು. ಅದು ನನಗೆ ಹನಿ ಆಮ್ಲ ಅನ್ನೋದು ತುಂಬ ಇಷ್ಟ ಆಯಿತು. ಅದನ್ನು ಹನಿ ಒಳಗೆ ಡಿಪ್ ಮಾಡಿ ಆಮ್ಲ ಕೊಡ್ತಾರಂತೆ. ಸೊ ನಾವು ಅದನ್ನು ತೊಗೊಂಡ್ವಿ. ನಮ್ಮ ಆಂಟಿ ಬಂದು ಜೀರಾ ಆಮ್ಲ ತೊಗೊಂಡ್ರು. ಎಸ್, ಬನ್ನಿ ಇವಾಗ ಊಟ ಮಾಡಿ. ಗೋಬಿ ಹಾಕ್ಸ್ಕೊತಿದ್ದಾರೆ. ಎಲ್ಲ ಕ್ವಾಂಟಿಟಿ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ನೋಡಿ. ಯಾಕೆ ಮಾತಾಡಬಾರ್ದು? ಆಕೆ ಓವರಾಗಿ ಮಾತಾಡಬೇಡ. ಮಶ್ರೂಮ್ ಮಂಚೂರಿ ಆಂಟಿ, ಶಿವಮ್ಮ ಆಂಟಿ ತಿನ್ನಿ, ಟ್ರೈ ಮಾಡೋಣ ಬನ್ನಿ. ಸೊ ನೀವು ತಿನ್ನಿ ಗೈಸ್. ನೋಡಿ ಚೆನ್ನಾಗಿದೆ ಮತ್ತೆ ಕ್ವಾಂಟಿಟಿನೂ ಚೆನ್ನಾಗಿದೆ ತಾನೇ. ಇಷ್ಟು ಹೇಳಕ್ಕೆ ಇಷ್ಟಪಡ್ತಾಳಂತೆ. ಅಷ್ಟೇ ಕೆಲಸ, ಎಡಿಟರ್ದು ಡೈರೆಕ್ಟರ್ದು ಮಾತ್ರ ಮಿಕ್ಕಿದ್ದು. ಎಸ್, ಇದನ್ನೇ ನಾವು ತೊಗೊಂಡಿದ್ದು. ಬಟ್ ಚೆನ್ನಾಗಿತ್ತು, ನಿಜ ಚೆನ್ನಾಗಿತ್ತು ಆಮ್ಲಾದು. ಹನಿ ಆಮ್ಲ. ಸೊ ಫ್ರೆಂಡ್ಸ್ ಅದು ಉಂಡೆ ಅಲ್ಲಿ ಪೀಸ್ ಇತ್ತು, ಇಲ್ಲಿ ಉಂಡೆ ಇದೆ. ಅದು ಫುಲ್ ಶಾಕ್ ಆಗ್ಬಿಟ್ಟಿದ್ದಾಳೆ.
ಏನಿದು? ಹನಿ ಆಮ್ಲ. ಹನಿ ಆಮ್ಲ ಅಂತೆ, ಕೂದಲು ಒಳ್ಳೇದಂತೆ ಇದು. ಎಲ್ಲನೂ ಒಳ್ಳೇದೇ ದುಡ್ಡು ಕೊಟ್ಟರೆ. ನೋಡಿ ತಿಂದ್ಬಿಟ್ಟು ಹೆಂಗೆ ಬಿದ್ದಾವ ನಾವು ಫೋನ್ ನೋಡ್ಕೊಂಡು. ಸೊ ಊಟ ಮುಗೀತು, ಈಗ ಹೋಗ್ಬೇಕು. ಇದು ಎಂಟ್ರೆನ್ಸು. ಅಪ್ಪ ಸಖತ್ತು ಟ್ರಾಫಿಕ್ ಇತ್ತು. ಯಾಕಂದರೆ ಟ್ರಾಫಿಕ್ ಅಂದರೆ ಆ ಥರ ಟ್ರಾಫಿಕ್ ಅಲ್ಲ ಗೈಸ್, ಸ್ಲೋ ಮೂವಿಂಗ್ ಇತ್ತು. ಯಾಕಂದರೆ ಅದು ರೋಡ್ ತುಂಬ ಚಿಕ್ಕದು, ಬರೋದು ಹೋಗೋದು ಎಲ್ಲ ಒಂದೇ ರೋಡಲ್ಲೇ ಇದ್ದಿದ್ದರಿಂದ ಒಂದು ಗಾಡಿ ಹೋದರೆ ಇನ್ನೊಂದು ಗಾಡಿ, ದೊಡ್ಡ ಗಾಡಿ ಹೋದರೆ ಇನ್ನೊಂದು ಗಾಡಿ ಓವರ್ಟೇಕ್ ಮಾಡಲಿಕ್ಕಾಗಲ್ಲ, ಏನಿಲ್ಲ, ಅವ್ರ ಹಿಂದೆನೇ ಹೋಗಬೇಕಿತ್ತು. ಮತ್ತು ಯಾರ್ಯಾರು ಇಲ್ಲಿಗೆ ಬಂದಿದ್ದೀರಾ ಅವರು ಒಂಥರ ಲಡಕ್ಕನ್ನ ಎಕ್ಸ್ಪೀರಿಯನ್ಸ್ ಮಾಡ್ದಂಗೆ ಇರುತ್ತೆ. ಯಾಕಂದರೆ ಆ ಸೈಡೆಲ್ಲ ಮೌಂಟೇನ್ಸ್ ಎಲ್ಲ ಹಂಗೆ ಕೊಡ್ತಿದ್ದಾರೆ. ಮತ್ತು ಆ ನೀರು ಸಣ್ಣ ಸಣ್ಣ ರಿವರ್ ಅಂದರೆ ನದಿ ಥರ ಎಲ್ಲ ಕಾಣ್ತಾ ಇರುತ್ತೆ. ಅದು ಲಡಕ್ ಫೀಲ್ ಕೊಡುತ್ತೆ ಅಲ್ಲಿ. ಸೊ ಅಲ್ಲಿ ಒಬ್ಬರು ಮಿಕ್ಕಿ ಮೌಸ್ ಹಾಕ್ಕೊಂಡಿದ್ರು. ಪಾಪ ಅವರು ಈ ಬಿಸಿಲಲ್ಲಿ ನಮಗೆ ಕೂರ್ಲಿಕ್ಕೆ ಆಗ್ತಾಯಿರಲಿಲ್ಲ. ಅವ್ರು ಹೇಗಿದ್ರು ನನಗೆ ಗೊತ್ತಿಲ್ಲ. ಮತ್ತು ನಾನು ಇದನ್ನೇ ಗೈಸ್ ಹೇಳಿದ್ದು ಲಡಕ್ ಫೀಲ್ ಕೊಡುತ್ತೆ ಅಂತ. ನಾನು ಹೋಗಿಲ್ಲ, ಬಟ್ ಕೆಲವೊಬ್ರದ್ದು ವೀಡಿಯೋಸ್ ಎಲ್ಲ ನೋಡಿದ್ದೀನಲ್ಲ, ರೋಡು ಅಲ್ಲೇ ಆ ಥರ ಎಲ್ಲ ಇರೋದನ್ನು ನೋಡಿದ್ದೀನಿ. ಸೊ ಅದಕ್ಕೆ ಹೇಳಿದೆ ಹಾಗೆ. ಆ್ಯಂಡ್ ಹೋಗೋ 2 ರೋಡ್ ಮಧ್ಯಲ್ಲೇ ಆ ಸ್ಟ್ಯಾಚು ಕಾಣುತ್ತೆ. ತುಂಬ ದೊಡ್ಡದಿದೆ ಅದು ಸ್ಟ್ಯಾಚು, ಮಾತ್ರ ನಮಗೆ ದೂರದಿಂದನೇ ಕಾಣುತ್ತೆ. ಸೊ ಅದೊಂದು ಕ್ಲಿಪ್ಪಿಂಗ್ ಹಾಕಿದ್ದೀನಿ. ನೋಡಿ ಫ್ರೆಂಡ್ಸ್, ಇವಾಗ ಫೈನಲಿ ರೀಚ್ ಆಗಿದ್ದೀವಿ ಈಶಾಗೆ. ಬರೋ ಫೈನಲಿ ಈಶಾಗೆ ಬಂದಿದ್ದೀವಿ. ಇವಾಗ ಜಸ್ಟ್ ರೀಚ್ ಆದ್ವಿ. ತುಂಬ ಜನ ಇದ್ದಾರೆ ಹಬ್ಬ ಇರೋದ್ರಿಂದ. ಸೊ ಬನ್ನಿ ಒಳಗೆ ಮೇಲೆ ಹೋಗೋಣ. ಜನ ಎಷ್ಟು ಜನ ಇದ್ದಾರೆ ಅಪ್ಪ. ಝೂಮ್ ಇನ್ ಮಾಡು. ಆ್ಯಂಡ್ ಇದ್ರಿಗೆ ಕತ್ತಿಗೆ ಹಾಕಿರೋ ರುದ್ರಾಕ್ಷಿ ಮಾಲೆ ನೋಡಿ ಗೈಸ್, ಎಷ್ಟು ಚಿಕ್ಕ ಚಿಕ್ಕ ರುದ್ರಾಕ್ಷಿನ ಅಂದರೆ ತುಂಬ ದೊಡ್ಡ ಹಾರ ಮಾಡಿ ಹಾಕಿದ್ದಾರೆ. ತುಂಬ ಚೆನ್ನಾಗಿತ್ತು ಅದು ಹಾರ ಅದೆಲ್ಲ. ಮೇಲೆ ಶಿವದು ಸ್ಟ್ಯಾಚು ನೋಡಿ, ಕೆಳಗಡೆ ಬಂದರೆ ನಮಗೆ ಶಿವಲಿಂಗ ಎಲ್ಲ ಇರುತ್ತೆ. ಅದೇ ಮೇನ್ ಟೆಂಪಲ್ ಥರ. ಅಲ್ಲಿ ಅಲ್ಲಿ ಫೋಟೋ ಆಗಲಿ ವಿಡಿಯೋ ಆಗಲಿ ತೆಗಿಯೋ ಹಾಗಿಲ್ಲ. ಅಲ್ಲೇ ಲೈವ್ ಆಗಿ ಟೆಲಿಕಾಸ್ಟ್ ಆಗ್ತಾ ಇರುತ್ತೆ ಒಂದು ಸ್ಕ್ರೀನ್ ಮೇಲೆ. ಅಲ್ಲಿ ಏನು ನಡೆಯುತ್ತೆ ಅದು ನಮಗೆ ನೀರೆಲ್ಲ ಹಾಕಲಿಕ್ಕೆ ಬಿಡ್ತಾರೆ ಶಿವಲಿಂಗ ಮೇಲೆ. ಅಲ್ಲಿ ಮತ್ತು ಸಪ್ರೇಟ್ ಲೈನೆಲ್ಲ ಇರುತ್ತೆ. ಫೈನಲಿ ಆಯಿತು ದರ್ಶನ ಎಲ್ಲ. ಇವಾಗ ಹೊರಟಿದ್ದೀವಿ ಮನೆಗೆ. ನೋಡಿ ಅಲ್ಲೇ ಕಾಣ್ತಿದೆ ಈಶಾ. ಸೊ ಇವಾಗ ಅಲ್ಲಿ ಸದ್ಗುರು ಅವ್ರದ್ದು ಲೈವ್ ಸೆಷನ್ ಸಹ ನಡೀತಿದೆ. ಕೊಯಂಬತ್ತೂರಲ್ಲಿದ್ದಾರೆ. ಎಸ್, ಬನ್ನಿ ಹೋಗೋಣ ಮನೆಗೆ. ಇಲಿಗೆ ಪ್ರಾಣ ಸಂಕಟ, ಬೆಕ್ಕಿಗೆ ಚೆಲ್ಲಾಟ. ಏನು ನಾನು ಹೇಳ್ದೆ ಆಂಟಿಗೆ ಕೊಡಕ್ಕೆ.
ಇವಾಗ ಹೋಟೆಲಿಗೆ ಬಂದಿದ್ವಿ ಕಾಫಿ ಕುಡಿಲಿಕ್ಕೆ ಅಂತ. ಆಲ್ಮೋಸ್ಟ್ 8:15 ಆಗಿತ್ತು ನಾವು ಅಂದರೆ ನಮ್ಮ ಮನೆ ಹತ್ರ ಬರಲಿಕ್ಕೆ JP ನಗರಿಗೆ. ಅಲ್ಲೆಲ್ಲೂ ಪಾರ್ಕಿಂಗ್ ಇಲ್ಲದೆ ಕಾರಣ ನಾವು ಅಲ್ಲೆಲ್ಲೂ ಕುಡ್ದಿಲ್ಲ ಕಾಫಿ ಏನು. ಸೊ ಇಲ್ಲೇ ಬಂದು ಕಾಫಿ ಅಥವಾ ಏನಾನ ಲೈಟಾಗಿ ತಿನ್ಕೊಂಡು ಮನೆಗೆ ಹೋಗಿ ಮಲ್ಕೊಳ್ಳೋಣ ಅಂತ ಇಲ್ಲೇ ತಿನ್ಕೊಂಡ್ವಿ. ಹೀಗಿತ್ತು ಇವತ್ತಿನ ಡೇ. ಸೊ ಪ್ಲೀಸ್ ಯಾರಿಗೆಲ್ಲ ಇಷ್ಟ ಆಗಿದೆ ಈ ವಿಡಿಯೋ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಅದನ್ನು ಮಾತ್ರ ಮರಿಬೇಡಿ. ಸೊ ನಿಮ್ಮ ಸಪೋರ್ಟ್ ನಮಗಿದ್ರೆ ನಾವು ಇದೇ ಥರ ವೀಡಿಯೋಸ್ ಮಾಡಿ ಹಾಕ್ತೀವಿ. ಸೊ ಥ್ಯಾಂಕ್ ಯು ಸೋ ಮಚ್.